ಹಲೋ ಗುಡ್ ಮಾರ್ನಿಂಗ್. ಇವತ್ತೊಂದು ಸ್ಕ್ಯಾಲ್ಪಿಂಗ್ ಮಾಡೀನಿ. ನಿಫ್ಟಿ ಎಕ್ಸ್ಪೈರಿ ಇತ್ತು, ಸೊ ಇವತ್ತೊಂದು ಸ್ಕ್ಯಾಲ್ಪ್ ಮಾಡಿದೆ. ಸೊ ಅದರಲ್ಲಿ ಒಂದು ಒಳ್ಳೆ ಪ್ರಾಫಿಟ್ ಆಯ್ತಾ. ಬಟ್ ಆ ಥರದ ಪ್ರಾಫಿಟ್ ಆಗೋಕ್ಕಿಂತ ಇಂಪಾರ್ಟೆಂಟ್ ಏನೈತೆ ಅಂತಂದ್ರೆ ಲರ್ನಿಂಗ್ ಐತಿ. ಆ ಲರ್ನಿಂಗ್ ಏನಂತಂದ್ರೆ ಇಲ್ಲಿ ನೋಡ್ರಿ, ನಾನು ನಿನ್ನೆದ ಹೈ ಆ್ಯಂಡ್ ಲೋ ಮಾರ್ಕ್ ಮಾಡಿಟ್ಟಿದ್ದೆ. ಜಸ್ಟ್ ಮಿನಿಟ್. ನಿನ್ನೆದ ಪ್ರೀಮಿಯಮ್ ಒಳಗೆ ಹೈ ಆ ಲೋ ಮಾರ್ಕ್ ಮಾಡಿಟ್ಟಿದ್ದೆ. ಅದನ್ನ ಯಾವ ಟೈಮ್ ಫ್ರೇಮ್ದಾಗೆ ಮಾಡಿಟ್ಟಿದ್ದೆ ಅಂದರೆ 4 hour ಟೈಮ್ ಫ್ರೇಮ್ದಾಗ ಮಾಡಿಟ್ಟಿದ್ದೆ. ಸೊ ಇಲ್ಲೈತೆ ನೋಡ್ರಿ, ಕಾಣೈತಲ್ಲ. ಸೊ ರೆಡ್ ಕ್ಯಾಂಡಲ್ದ ಹೈ ಆ್ಯಂಡ್ ಲೋ ಮಾರ್ಕ್ ಮಾಡಿಟ್ಟಿದೆ. ಸೊ ಈ ರೆಡ್ ಕ್ಯಾಂಡಲ್ ಹೈ ಬ್ರೇಕ್ಔಟ್ ಆದಮೇಲೆ ಮೂಮೆಂಟಮ್ ಬರ್ತೈತೆ ನಂಗೆ ಶೋರ್ ಇತ್ತು. ಸೊ ಅದನ್ನೇನು ಮಾಡಿದೆ, 1 minute ಒಳಗೆ ಸ್ಕ್ಯಾಲ್ಪ್ ಮಾಡಬೇಕಲ್ಲ, ಟ್ರೇಡ್ ಮಾಡ್ಬೇಕಂತೇಳಿ 1 minute ಹಾಕಿಟ್ಟೆ. ಸೊ ಅಲ್ಲೇನೈತಂದ್ರೆ ಮಾರ್ಕೆಟ ನಿಫ್ಟಿ 50 ಯಾವ ರೀತಿ ಫಸ್ಟ್ ಕ್ಯಾಂಡಲ 1 minute ಒಳ್ಳೆ ಗ್ರೀನ್ ಕ್ಯಾಂಡಲ, ಸೆಕೆಂಡ್ ಗ್ರೀನ್ ಕ್ಯಾಂಡಲ, ಆಮೇಲೆ ಇವೆರಡು ಗ್ರೀನ್ ಕ್ಯಾಂಡಲ್ ಒಳಗನೆ ರೆಡ್ ಕ್ಯಾಂಡಲ್ಗಳು ಫಾರ್ಮ್ ಅದು 3. ಆಮೇಲೆ ನಂಗೆ ಗೊತ್ತೈತಿ ಇಲ್ಲಿ ಸಪೋರ್ಟ್ ಐತಿ, ಇಲ್ಲಿದ ಮಾರ್ಕೆಟ್ ಬ್ರೇಕ್ಔಟ್ ಕೊಡ್ಬೋದು ಅಂತೇಳಿ. ಸೊ ಮಾರ್ಕ್ ಮಾಡಿಟ್ಟಿದ್ದೇನೆ ಫಸ್ಟ್ ಕ್ಯಾಂಡಲ್ ಹೈನ. ಇಲ್ಲಿ ನೋಡಿರಿ, ಫಸ್ಟ್ ಕ್ಯಾಂಡಲ್ ಹೈನ ಮಾರ್ಕ್ ಮಾಡಿಟ್ಟಿದ್ದೆ. ಆ್ಯಂಡ್ ಅದೇ ರೀತಿ ಪ್ರೀಮಿಯಮ್ದಾಗೂ ಫಸ್ಟ್ ಕ್ಯಾಂಡಲ್ ಹೈನ ಮಾರ್ಕ್ ಮಾಡಿದ್ದೆ. ಸೊ ಇಲ್ಲೊಂದು ರೆಡ್ ಕ್ಯಾಂಡಲ್ ಐತೆ. ಇಲ್ಲಿ ವ್ಯಾಲ್ಯೂಮ್ ನೋಡಿರಿ, ಚೆಕ್ ಮಾಡಿರಿ. ಮೇನ್ ಇಂಪಾರ್ಟೆಂಟ್ ಲರ್ನಿಂಗ್ ಇಲ್ಲೈತಿ. ಗ್ರೀನ್ ಒಂದು ರೆಡ್ ಕ್ಯಾಂಡಲ್. ಸೊ ಆ ರೆಡ್ ಕ್ಯಾಂಡಲ್ದ ಹೈ ಕ್ರಾಸ್ ಆಗ್ಬಿಡ್ತಾನೆ ಮೂಮೆಂಟಮ್ ಬರ್ತೈತೆ ಅಂತ ಶೋರ್ ಐತೆ ನನಗೆ. ಯಾಕಂತಂದ್ರೆ ಬೈಯಿಂಗ್ ಆ್ಯಂಡ್ ಸ್ವಲ್ಪ ರಿಟ್ರೆಸ್ಮೆಂಟ್ ಅಂದರೆ ಇಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಆಗಿರ್ತೈತಿ. ಆ್ಯಂಡ್ ನೆಕ್ಸ್ಟ್ ಮತ್ತು ಅದ್ರ ಮೇಲೆ ಬೈಯಿಂಗ್ ಬರ್ತೈತಿ. ಸೊ ಈ ಲೆವೆಲ್ಸ್ ನಾನು ಏನು ಮಾಡಿದೆ, 300 ಕ್ವಾಂಟಿಟಿ 88 rupeesಗೆ ಬೈ ಮಾಡಿದೆ. ಆ್ಯಂಡ್ ಅದನ್ನ ಸೆಲ್ ಮಾಡಿದೆ. ಯಾವಾಗ ಎಷ್ಟಕ್ಕೆ 300 ಕ್ವಾಂಟಿಟಿ ಸೆಲ್ ಮಾಡಿದ್ದೆ 99 rupees 60 ಈ ಇಷ್ಟಕ್ಕೆ ಸೆಲ್ ಮಾಡಿದೆ. ಸೊ ನಾನು ಸೆಲ್ ಮಾಡಿದ್ಮೇಲೆ ಬ್ರೇಕ್ಔಟ್ ಕೊಟ್ಟೆ, ಒಳ್ಳೆ ಮೂಮೆಂಟಮ್ ಬಂತಿದ್ದು 180 rupees ಮಟ್ಟ ಹೋಯ್ತು. ಬಟ್ ನನಗೇನು ರಿಗ್ರೆಟ್ ಇಲ್ಲ, ಯಾಕಂತಂದ್ರೆ ನಾನು ಡೈಲಿ 3,000 to 5,000ವರೆಗೂ ಟಾರ್ಗೆಟ್ ಇಟ್ಟಿರ್ತೀನಿ. ಬಟ್ 3,000 ಆಯ್ತಂದ್ರೆ ಮ್ಯಾಕ್ಸಿಮಮ್ ನಾನು ಪ್ರಾಫಿಟ್ ಆದಂಗೆ. ಸೊ ಅದ್ರ ಮೇಲೆ ನಾನು ಆಮೇಲೆ ಏನು ಟ್ರೇಡ್ ಮಾಡೋಕ್ಕೆ ಹೋಗಲ್ಲ. ಸೊ ಇವಾಗ ಏನಾಯ್ತು ಅಂತಂದ್ರೆ ಮೂಮೆಂಟಮ್ ಒಳ್ಳೆಯದು ಬಂತು, ಇಲ್ಲಿವರೆಗೂ ಹೋಯ್ತು. ಸೊ ರಿಗ್ರೆಟ್ ಇಲ್ಲ. ಬಟ್ ನನ್ನ ಪ್ರಾಫಿಟ್ ಇವತ್ತಿಂದ 3,262 ಆಯ್ತು. ಸೊ ಇದ್ರಾಗ ಏನು ಲರ್ನಿಂಗ್ ಐತೆ ಅಂತಂತಂದ್ರೆ, ಸೊ ನೀವು ಆಲ್ವೇಸ್ ಪ್ರೀಮಿಯಮ್ನ ಮಾರ್ಕ್ ಮಾಡಿಬಿಡ್ಬೇಕು. ಪ್ರೀಮಿಯಮ್ ಒಳಗೆ ನೀವು ಟೈಮ್ ಫ್ರೇಮ್ನ ಚೆಕ್ ಮಾಡ್ಕೊತಿರ್ಬೇಕು. ಯಾವ ಟೈಮ್ ಫ್ರೇಮ್ದಾಗ ಎಲ್ಲಿ ಬ್ರೇಕ್ಔಟ್ ಕೊಡ್ಬೋದು ಅಂತೇಳಿ ಚೆಕ್ ಮಾಡಿರಿ ಅಂತಂದ್ರೆ ಕ್ಯಾಂಡಲ್ ಅನಾಲಿಸಿಸ್ ಮಾಡಿ. ಆಮೇಲೆ ಇಲ್ಲಿ ನೋಡಿರಿ, ಟೈಮ್ ಫ್ರೇಮ್ ನಾನು ಯೂಸ್ ಮಾಡೋದು. ಇಲ್ಲಿ ನೋಡಿರಿ, ನಾನು ಟೈಮ್ ಫ್ರೇಮ್ 5, 10, 15, 30, 45, 75, 125 ಅಂದರೆ ನಿಮ್ಗೆ ಮಾರ್ಕೆಟ್ದಾಗ ಏನೇನು ಅನಾಲಿಸಿಸ್ ಮಾಡಬೇಕಾಗಿರ್ತಲ್ಲ ನಿನ್ನೆ ದಿವಸ ಅನಾಲಿಸಿಸ್ ಮಾಡಬೇಕು. ಆ್ಯಂಡ್ ಪ್ರೀ ಮಾರ್ಕೆಟ್ ಏನು ಓಪನ್ ಆಗ್ತಿತ್ತಲ್ಲ ಅವಾಗ ಅನಾಲಿಸಿಸ್ ಮಾಡಿ ಎರಡು ಸೈಡ್ ಸಿ ಆ್ಯಂಡ್ ಪಿ ತೆಗೆದುಬಿಡೋಕೆ. ನಾ ಪಿ ಸೈಡು ತೆಗೆದಿಟ್ಟೇನೆ ನೋಡಿಲಿ, ಪುಟ್ ಸೈಡು ತೆಗೆದಿಟ್ಟೇನೆ. ಬಟ್ ಪುಟ್ ಸೈಡ್ದ ಫಸ್ಟ್ ಕ್ಯಾಂಡಲ್ ಲೋನ ಮಾರ್ಕ್ ಮಾಡಿಟ್ಟಿದ್ದೆ, ಬಂದು. ಬಟ್ ವ್ಯಾಲ್ಯೂಮು ಬಂದು. ನೆಕ್ಸ್ಟ್ ಹತ್ರದ ಸಸ್ಟೇನ್ ಆಗಲಿಲ್ಲ ಅದ. ನೆಕ್ಸ್ಟ್ ರೆಡ್ ಕ್ಯಾಂಡಲ್ ನೋಡಿರಿ, ಮತ್ತು ಹತ್ರ ಈ ಗ್ರೀನ್ ಏನು ವ್ಯಾಲ್ಯೂಮ್ ಐತಲ್ಲ ಇದಕ್ಕಿಂತ ಹೆಚ್ಚು ರೆಡ್ ವ್ಯಾಲ್ಯೂಮ್ ಬಂದವು. ಸೊ ಅದು ಬ್ರೇಕ್ಔಟಾಗಿ ಡೌನ್ ಬರೈತೆ. ಸೊ ಅದೇ ರೀತಿ ಇಲ್ಲೇನೈತೆ ಗ್ರೀನ್ ಕ್ಯಾಂಡಲ್ದನ ವ್ಯಾಲ್ಯೂಮ್ ಹೆಚ್ಚು ಬರೈತೆ. ಸೊ ವ್ಯಾಲ್ಯೂಮ್ ಎಲ್ಲಿ ಹೆಚ್ಚು ಬರ್ತೈತಲ್ಲ, ಸೊ ಅವಾಗ ಏನಾಕೈತಿ ಪ್ರೀಮಿಯಮ ಮೂಮೆಂಟಮ್ ಜಾಸ್ತಿ ಆಗೋದು ಚಲೋ. ಅಂದರೆ ಕ್ವಾಂಟಿಟಿಗಳು ಹೆಚ್ಚು ಆ್ಯಡ್ ಆನ್ ಆಗೋಗತ್ತವು. ಸೊ ಅಲ್ಲಿದೆ ಮೂಮೆಂಟಮ್ ಬರ್ತೈತೆ ಅಂತ ನಿಮ್ಗೆ ಐಡಿಯಾ ಬರಬೇಕು. ಸೊ ಈ ರೀತಿ ಟ್ರೇಡ್ ಮಾಡಬೇಕು. ಸೊ ಈ ರೀತಿ ಇದ್ರ ಬಗ್ಗೆ ವ್ಯಾಲ್ಯೂಮ್ ಬಗ್ಗೆ ಆ್ಯಂಡ್ ಲೆವೆಲ್ಸ್ ಐಡೆಂಟಿಫೈ ಮಾಡ್ಬೇಕಂತೇಳಿ ನಿಮ್ಗೇನಾದರೂ ಅನ್ಸಿರ ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕಾಗಿರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಆ್ಯಂಡ್ ಒಂದು ಲೈಕ್ನ ಒತ್ತಿ. ನಿಮ್ಗೇನು ಡೌಟ್ ಇದ್ರೆ ಕಮೆಂಟ್ ಒಳಗೆ ತಿಳಿಸಿ. ಅದ್ರ ಬಗ್ಗೆ ನಾನು ನಿಮ್ಗೆ ಇನ್ಸ್ಟಾಗ್ರಾಮ್ದಾಗ ಮತ್ತು ಈ ನೆಕ್ಸ್ಟ್ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.